ವಾಂಗಿಬಾತ್ ರೆಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿ ಸೌಖ್ಯವಾಗಿದ್ದೀರಾ? ಸೊ ತಿರ್ಗಾ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ವಾತಾವರಣ ತಣ್ಣಗೆ ಕೂಲಾಗಿ ಒಳ್ಳೆ ರೊಮ್ಯಾಂಟಿಕ್ ಆಗಿದೆ. ತುಂಬ ಚೆನ್ನಾಗಿದೆ ವಾತಾವರಣ. ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಈ ವಾತಾವರಣದಲ್ಲಿ. ಅಂಗಡಿಗೆ ಹೋಗಿದ್ದೆ, ಹಾಗೆ ರಸಗುಲ್ಲ ತೊಗೊಬಂದಿದ್ದೀನಿ ತಿನ್ನೋಣ ಅಂತ. ತುಂಬ ಇಷ್ಟ ಆ್ಯಕ್ಚುಲಿ ಇದೆಲ್ಲ. ನಮ್ಮ ಚೈಲ್ಡ್ಹುಡ್ಡಲ್ಲಿ ತುಂಬ ತಿಂದಿದ್ದೀವಿ. ಇದನ್ನೆಲ್ಲ ತಿನ್ನಬೇಕಂತ ಆಸೆ ಆಯಿತು, ತೊಗೊಬಂದಿದ್ದೀವಿ. ಸೊ ನೀವು ಯಾರೆಲ್ಲ ಇದನ್ನು ಈಗಲೂ ಕೂಡ ತಿಂತೀರಾ? ಚೈಲ್ಡ್ಹುಡ್ಡಿಂದ ಹಿಡಿದು ಇವಾಗಲೂ ಕೂಡ ಯಾರೆಲ್ಲ ತಿಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ? ಸೊ ನೋಡಿ, ಏನು ಕೆಲಸನೂ ಮಾಡಿಲ್ಲ ಆ್ಯಕ್ಚುಲಿ. ನಾನು ಫೇಸ್ ವಾಶ್ ಕೂಡ ಮಾಡಿಲ್ಲ. ಟಿಫನ್ ಕೂಡ ರೆಡಿ ಇಲ್ಲ, ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿ. ನನ್ನ ಚೈಲ್ಡ್ಹುಡ್ಡಲ್ಲೆಲ್ಲ ಇಷ್ಟು ದಪ್ಪ ಇರ್ತಾಯಿತ್ತು. ಇದು ನೋಡಿ ಇಷ್ಟೇ ಇಷ್ಟಿದೆ. ಒಂದೇ ಸತಿ ಬೈಕ್ ಹಾಕ್ಕೊಬಿಡ್ಬೋದು. ಟಿಫನ್ಗೆಲ್ಲ ರೆಡಿ ಇದೆ, ಎಲ್ಲ ಹಚ್ಚಿಟ್ಟಿದ್ದೀನಿ. ಟಿಫನ್ ಮಾಡಬೇಕು. ಸೊ ನೋಡಿ, ವಾಂಗಿಬಾತ್ ಮಾಡೋಣ ಅಂತ ಹೇಳಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಸೊ ಮಾಡುವ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟಿದ್ದೀನಿ. ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಮನೆ ಕಟ್ತಾ ಇದ್ದಾರೆ ಅಕ್ಕಪಕ್ಕ, ಡಿಸ್ಟರ್ಬೆನ್ಸ್ ಇದೆ. ಸೊ ಆಯಿಲ್ ಹಾಕೊಂಡು ಸೊ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೋಣ. ಸೊ ಕಡಲೆಬೇಳೆ, ನೆಕ್ಸ್ಟು ಉದ್ದಿನಬೇಳೆ. ಸೊ ಇದಾದ ನಂತರ ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಸೊ ಅದಾದ ನಂತರ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಎಳೆ ಬದನೆಕಾಯಿ ಕಟ್ ಮಾಡಿ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಬೀಜ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಕಟ್ ಮಾಡಿ ಎಷ್ಟು ಫ್ರೆಶ್ ಆಗಿದೆ. ಟಿಫನ್ ಆಗಿದ ತಕ್ಷಣ ಅಡುಗೆನೂ ರೆಡಿ ಮಾಡಿಟ್ಬಿಟ್ಟು ಕ್ಲೀನಿಂಗ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಕಲ್ಲ. ಸೊ ಹಾಕ್ತಾ ಇದೆ. ಸ್ವಲ್ಪ ಟ್ಯಾಮ್ರಿನ್ ಹಾಕೋಣ. ಇದು ಟ್ಯಾಮ್ರಿನ್ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಮಿಕ್ಸ್ ಮಾಡೋಣ. ಯಾಕಂದರೆ ತುಂಬ ಟೇಸ್ಟ್ ಕೊಡುತ್ತೆ ವಾಂಗಿಬಾತಿಗೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ. ಸ್ವಲ್ಪ ಜನ ಬಾತ್ ಥರ ಕೂಡ ಮಾಡ್ತಾರೆ, ಬಟ್ ಟೈಮ್ ಇರಲ್ಲ ಅಂತೇಳಿ ನಾನು ಗೊಜ್ಜು ಥರ ಮಾಡಿದ್ರೇ ಆ ಟೇಸ್ಟು. ಬಾತ್ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಬಾತಿಗೆ ಹಾಕ್ತಾರೆ, ಬಟ್ ನಂಗೆ ಹಿಂಗೆ ಮಾಡಿದ್ರೇ ತುಂಬ ಇಷ್ಟ. ಎಲ್ಲ ಹೀರ್ಕೊಂಡಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಮುದ್ದು, ಕಡಲೆ ಬೀಜ ತಿನ್ನಬೇಡ, ಗೊಜ್ಜಿಗೆ ಬೇಕು. ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ತೀನಿ. ತುಂಬ ಕಲರ್ಫುಲ್ ಆಗಿರುತ್ತೆ ಅಚ್ಕಾರದ ಪುಡಿ ಹಾಕಿದ್ರೆ ಮೆಣಸಿನ್ಕಾಯಿಗಿಂತ. ಸೊ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಹುಣಸೆ ಹುಳಿ ಹಾಕಿಬಿಟ್ಟು ತಿರುಗಿಸ್ತಾ ಇದ್ದೀನಿ. ಸೊ ಕ್ರಿಸ್ಪಿ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಮಾತ್ರ. ಸೊ ನಾನು ನನ್ನ ರೀತಿಯಲ್ಲಿ ಮಾಡ್ತಾಯಿದ್ದೀನಿ, ಸ್ಪೆಷಲ್ ಆಗಿರಲಿ ಅಂತ. ಸ್ವಲ್ಪ ಬೇಯಲಿ ಆ್ಯಕ್ಚುಲಿ. ಸೊ ಫೈನಲಿ ಸ್ವಲ್ಪ ಬೆಲ್ಲ ಹಾಕೋಣ, ಜಾಗರಿ ಹಾಕಿದ್ದೀನಿ. ಅಟ್ ಲಾಸ್ಟ್ ಕೊಬ್ಬರಿ ಯೂಸ್ ಮಾಡಿದ್ದೀನಿ ಸ್ವಲ್ಪ. ಇಲ್ಲಿ ತೆಂಗಿನಕಾಯಿ ಹಾಕೋಬೇಡಿ, ಕೊಬ್ಬರಿ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಳಾಗಲ್ಲ, ಬೇಗ ತುಂಬ ದಿನ ಇಡ್ಬೋದು. ಫೈನಲಿ ವಾಂಗಿಬಾತ್ ರೆಡಿ. ಅಷ್ಟೇ, ತುಂಬ ಚೆನ್ನಾಗಿರುತ್ತಲ್ಲ. ನನಗಂತೂ ತುಂಬ ಇಷ್ಟ ಆ್ಯಕ್ಚುಲಿ ಈ ಥರ. ಸೊ ಇದಕ್ಕೆ ರೈಸ್ ಮಿಕ್ಸ್ ಮಾಡ್ತೀವಲ್ಲ,
ಆವಾಗ ಕಡಲೆ ಬೀಜ ಹಾಕ್ಕೊಳ್ತೀನಿ, ಏನು ಸೂಪರಾಗಿರುತ್ತೆ ಗೊತ್ತಾ. ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಹಾಗೆ ಫ್ರಿಡ್ಜ್ ಆರ್ಗನೈಸರ್ ಒಂದು ಬಾಕ್ಸ್ ಖಾಲಿ ಇತ್ತು. ಆರ್ಗನೈಸರ್ ಖಾಲಿ ಇರೋದ್ರಿಂದ ಸೊ ಮಿಕ್ಕಿದ ಬದನೆಕಾಯಿ ಕೂಡ ಎತ್ತಿಡ್ತಾ ಇದ್ದೀನಿ. ಈ ಥರ ಇಟ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗೀತು. ಮಳೆ ಬೇರೆ ಬರ್ತದೆ ಹೊರಗೆ, ಅದಕ್ಕೆ ಸುಮ್ಮನೆ ಬಂದು ನೋಡೋಣ ಚೆನ್ನಾಗಿದೆಯಾ ವ್ಯೂಸ್ ಅಂದ್ಬಿಟ್ಟು ಬಂದ್ವಿ. ಹಾಂ, ಸೊ ಎಲ್ಲ ಕೆಲಸ ಮುಗ್ದಿದೆ. ಫ್ರೆಶ್ ಆಗಿ ಇವಾಗ ಸಂಜೆ ಆಗಿದೆ, 4 o'clock ಆಗಿದೆ, 4 ಗಂಟೆ ಮುಗೀತು, ಸಾಕಾಯಿತು. ಸೊ ಹೊರಗೆ ಬಂದೆ, ತುಂಬ ತಣ್ಣಗೆ ಕೂಲಾಗಿದೆ. ಹಾಗೆ ಮೆಲ್ಲಗೆ ಜಿಡಿ ಮಳೆ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ನೋಡಿ. ಹೊರಗೆ ಚಳಿ ಇರೋದ್ರಿಂದ ಬಿಸಿ ಬಿಸಿ ಕಾಫಿ ಬಜ್ಜಿ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋನ ಫುಲ್ ವಾಚ್ ಮಾಡಿ. ಸೊ ಇಷ್ಟವಾದಲ್ಲಿ ನನ್ನ ಒಂದು ವಿಡಿಯೋಸ್ಗೆ ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.